ಪ್ರಿಯ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ಗಟ್ಟಿ ವಾಳಯ್ಯನ ವಚನಗಳ ಬಗ್ಗೆ ತಿಳ್ಕೊಳ್ಳೋಣ. ಗಟ್ಟಿ ವಾಳಯ್ಯನವರ ಅಂಕಿತನಾಮ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ. ಇವರು ಡಾಂಭಿಕ ಅಂದರೆ ಮೋಸದ ಭಕ್ತಿಯ ಬಗ್ಗೆ ತಿಳಿಸ್ತಾ ಇದ್ದಾರೆ. ಅಂದರೆ ವಚನಕಾರರೆಲ್ಲರೂ ಕೂಡ ಇದೇ ರೀತಿ ಪ್ರತಿಭಟನೆಯ ಬಗ್ಗೆ, ನೇರ ನುಡಿ, ಈ ಥರದ ವಿಚಾರಗಳ ಬಗ್ಗೆ ಅವರ ವಿಚಾರಗಳೇ ಒಂದು ರೀತಿ ಬೆಂಕಿ ಡೈಲಾಗ್ಸ್ ಥರ. ಯಾವುದ್ಯಾವುದೋ ನೋಡ್ಬಿಟ್ಟು ನಾವು ಫಿಲಮಲ್ಲಿ ಬೆಂಕಿ ಡೈಲಾಗ್ ಹಿಂಗೆಲ್ಲ ಹೇಳ್ತಿರ್ತೀವಲ್ಲ, ಅದೆಲ್ಲ ಇಲ್ಲಿರ್ತವೆ. ಇವರೆಲ್ಲರೂ ಕೂಡ 12ನೇ ಶತಮಾನದಲ್ಲಿ ವಚನ ಸಾಹಿತ್ಯವನ್ನು ಶುರು ಮಾಡಿದಂಥದ್ದು. ವಚನಕಾರರನ್ನು ಅಂದರೆ ಇವರು ಎಲ್ಲರೂ ಸೇರಿ ವಚನಕಾರರನ್ನು ಶಿವಶರಣರು ಅಂತ ಕೂಡ ಕರಿತೀವಿ. ಇವರು ಅಂತ ಮೋಸದ ಭಕ್ತಿಯ ಬಗ್ಗೆ ಹೇಳಕ್ಕೆ ಹೊರಟಿದ್ದಾರೆ. ಗೊತ್ತಿದೆ ಎಲ್ಲರಿಗೂ ಈಗಾಗಲೇ. ಅಂದರೆ ಅದರಲ್ಲಿ ಅಯ್ಯಪ್ಪ ಸ್ವಾಮಿಗೆ ಹೋಗೋಂಥವ್ರು ಇಂಥವರೆಲ್ಲ ಕೂಡ, ಅಂದರೆ ನಾವು ಅದನ್ನು ತಪ್ಪು ತಿಳಿಬಾರ್ದು. ನಾವು ಹೇಳ್ತಿರೋವಂಥದ್ದಲ್ಲ, ವಚನಕಾರರು ಹೇಳ್ತಿರೋವಂಥದ್ದು. ಅದರಲ್ಲಿ ಒಳ್ಳೆ ಭಕ್ತರು ಕೂಡ ಇದ್ದಾರೆ, ತುಂಬ ಪರಮ ಭಕ್ತರು. ರಾವಣನ ರೀತಿ ಶಿವನ ಮೇಲೆ ಎಷ್ಟರ ಮಟ್ಟಿಗೆ ರಾವಣ ಭಕ್ತಿನ ತೋರಿಸ್ತಿದ್ದ, ಅಂಥ ಅಪಾರವಾದ ಭಕ್ತಿ, ಸ್ತೋತ್ರಗಳ ಪಠನೆ ಎಲ್ಲ ಕೂಡ ಇದೆ. ಅದರಲ್ಲೂ ಕೆಲವೊಬ್ಬರು ತೋರ್ಪಡಿಕೆಗೋಸ್ಕರ ಮಾಡೋಂಥದ್ದೆಲ್ಲ ಇದೆ. ಅಂಥವ್ರ ಬಗ್ಗೆ ಹೇಳೋದಕ್ಕೆ ಹೊರಟಿದ್ದಾರೆ ಇವರು. ಯಾರು? ಗಟ್ಟಿ ವಾಳಯ್ಯ ಹೇಳ್ತಿದ್ದಾರೆ ನೋಡಿ ಇಲ್ಲಿ. ಇರಿವ ಕೈದಿಂಗೆ ದಯ ಧರ್ಮದ ಮನೆ ಉಂಟೆ ಎಲ್ಲ ಹೇಳ್ತಾ ಕೊನೆಯದಾಗಿ ಹೇಳ್ತಾರೆ. ಇರಿವ ಕೈದಿ ಅಂದರೆ ಆಯುಧಕ್ಕೆ, ಅಸ್ತ್ರಕ್ಕೆ. ಆಯುಧಕ್ಕೆ ಏನು, ಆ ಅಸ್ತ್ರದ ಮೊನೆ ಇರುತ್ತಲ್ಲ, ಶಾರ್ಪ್ನೆಸ್, ತುದಿ, ಆ ತುದಿಗೆ ಶಾರ್ಪ್ನೆಸ್ಗೆ ದಯ ಧರ್ಮ ಅನ್ನೋದೇನಾದರೂ ಇದೆಯಾ? ಇದಕ್ಕೆ ಇವನು ಒಳ್ಳೆಯವನು ಕೆಟ್ಟವನು, ಇವನು ನನ್ನ ತಂದೆ, ಈ ಥರದ್ದೇನಾದರೂ ಇದೆಯಾ? ಅಥವಾ ನನ್ನ ಗುರು ಏನಾದರೂ ಇದೆಯಾ? ನನ್ನ ಸ್ವಾಮೀಜಿಗಳು ಏನಿಲ್ಲ. ಅದೇ ಥರ ಕಾಳೋರಗ ಅಂದರೆ ಕಾಳ ಪ್ಲಸ್ ಉರಗ ಅಂತ. ಉರಗ ಅಂದರೆ ಸರ್ಪ, ಅಂದರೆ ಕಾಳ ಸರ್ಪ. ಆ ಕಾಳ ಸರ್ಪ ಅಂದರೆ ದೊಡ್ಡದಾದ ಸರ್ಪ. ಆ ಸರ್ಪದ ದಾಡೆ ಅಂದರೆ ದವಡೆಯಲ್ಲಿ ಅಮೃತದ ಸುದೆ ಉಂಟೆ ಅಂತ ಕೇಳ್ತಾವ್ರೆ. ಅಮೃತ ಅಂದರೆ ಸಿಹಿ, ಸುದೆ ಅಂದರೆ ಸೊದೆ, ಸುಧಾ ಹಿಂಗೆಲ್ಲ ಹೇಳ್ತಿರ್ತೀವಿ. ಏನು, ಜೇನು, ಈ ಥರದ್ದೆಲ್ಲ ತದ್ಭವ, ಸುಧಾ, ಸೊದೆ ಹಿಂಗೆಲ್ಲ ಕೇಳ್ತೀವಿ. ಈ ಥರ ಅಷ್ಟೊಂದು ಜೇನಿನಂಥ ಸಿಹಿ ಏನಾದರೂ ಇದೆಯಾ ಅದರಲ್ಲಿ? ಯಾವುದರಲ್ಲಿ? ಹಾವಿನ ದವಡೆಯಲ್ಲಿ. ಅದೇ ಥರ ಕೂಟವ ಕೂಡಿ ಸಮಯನೊಂದಲ್ಲಿ ಅಜಾತನ ಬಲ್ಲರೆ. ಕೂಟವು ಕೂಡಿ ಅಂದರೆ ಕೂಟ ಕೂಡೋದು, ಯಾವುದಾದ್ರೂ ಒಂದು ದೇವರಿಗೆ ಸಂಬಂಧಪಟ್ಟಿದ್ದು, ಅರಿಶಿಣ ಬಣ್ಣದ್ದು, ಎಲ್ಲೋ, ಆರೆಂಜ್, ಈ ಥರ ಯಾವುದ್ಯಾವುದೋ ಇದೆಯಲ್ಲ, ಅಂಥದ್ದೆಲ್ಲ ಏನು ಡ್ರೆಸ್ ಕೋಡ್ ಮಾಡ್ಕೊಬಿಡೋದು, ಕೂಟವು ಕೂಡೋದು, ಒಂದು ಕಡೆ ಸೇರ್ಕೊಳ್ಳೋದು, ದೇವ್ರ ಫೋಟೋ ಇಟ್ಕೊಳ್ಳೋದು, ಈ ಥರ ಏನೋ ಸರ ಮಣಿ ಇನ್ನೊಂದು ಮತ್ತೊಂದು ಅದಕ್ಕೆ ಬೇಕಾಗಿರೋದು ದೊಡ್ಡದಾಗಿ ಬೊಟ್ಟು ಇಟ್ಕೊಳ್ಳೋದು, ಏನೇನೋ ಮಾಡಿ ಸಮಯ ಕಳೆಯೋದಷ್ಟೇ. ಅಲ್ಲಿ ಹೆಸರು ಹೇಳೋದು ಮಾತ್ರ, ನಾನು ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ, ಈ ಥರ ಏನೋ ನೇಮ ಮಾಡ್ಕೊಂಡಿದ್ದೀನಿ, ಅರಕೆ ಕಟ್ಕೊಂಡಿದ್ದೀನಿ ಅಂತ. ಆದರೆ ಅಲ್ಲಿ ನೋಡ್ತಿರೋದು ಇನ್ನೊಂದೇನೋ ಬೇರೆ, ಮಾಡ್ತಿರೋದೇ ಬೇರೆ. ಈ ಥರ ಅಲ್ಲೇ ಪಕ್ಕದಲ್ಲಿ ಅನ್ಯಾಯ ಆಗ್ತಾ ಇರುತ್ತೆ, ಯಾರಿಗೂ ತೊಂದರೆ ಆಗ್ತಿರುತ್ತೆ, ಅದನ್ನೆಲ್ಲ ಗಮನಿಸಲ್ಲ ಅಂತಂದೇಳಿ. ಹೀಗೆ ಕೂಟ ಅಂದರೆ ಸಂಘ ಕೂಡಿ ಎಲ್ಲರೂ ಒಟ್ಟಿಗೆ ಸೇರಿಬಿಟ್ಟು ಟೈಮ್ ಪಾಸ್ ಮಾಡಿಬಿಟ್ರೆ ಏನು, ಅವರು ಶಿವನ ಬಲ್ಲರೆ. ಶಿವನನ್ನು ನೋಡೋಕ್ಕೆ ಸಾಧ್ಯನಾ? ಶಿವನ ಭಕ್ತಿಗೆ ಅವರು ಪಾತ್ರರಾಗಕ್ಕೆ ಸಾಧ್ಯನಾ ಅಂತ ಕೇಳ್ತಾವ್ರೆ. ಅದಕ್ಕೆ ಹೇಳ್ತಾರೆ ಅವರು, ವಚನಕಾರರಿಗೂ ಶಿವಶರಣರಿಗೂ ಈ ಮೋಸದ ಭಕ್ತರಿಗೂ ತುಂಬ ವ್ಯತ್ಯಾಸ ಇದೆ ಅಂತ. ಹೀಗಾಗಿ ಇಂಥವ್ರನ್ನೆಲ್ಲ ಭಕ್ತರು ಅಂತ ಹೆಂಗೆ ಹೇಳೋದು? ನನಗೆ ನಿಮ್ಮೊಳಗೆ ಇನ್ನೇ ಥರ ಮಾತು. ಏನು ಮಾತು? ನಿಮ್ಮ ಜೊತೆ, ಇಂಥವ್ರ ಜೊತೆ ಎಲ್ಲ ವೇಷಧಾರಿಗಳೆಲ್ಲ ನಿಮ್ಮ ಕೂಟಕ್ಕೆ ಹೊರಗು ಅಂತ ಹೇಳ್ತಾವ್ರೆ. ಅವರು ಶಿವನಿಗೆ ರಿಪೋರ್ಟ್ ಮಾಡೋಂಥದ್ದು ವಚನಕಾರರೆಲ್ಲ, ಎಲ್ಲ ಆಲ್ಮೋಸ್ಟ್. ಅಂದರೆ ವೇಷಧಾರಿಗಳು ಅಂದರೆ ಗೊತ್ತಿದೆ ನಿಮಗೆ ಯಾವ್ಯಾವ ವೇಷಗಳು, ತಪ್ಪು ತಿಳಿಬಾರ್ದದು. ಅಯ್ಯಪ್ಪ ಸ್ವಾಮಿ ವೇಷಧಾರಿಗಳು, ಇನ್ನು ಇಂಥದ್ದು ಅಮ್ಮ ದೇವಸ್ಥಾನಕ್ಕೆ ಹೋಗೋಂಥದ್ದು, ಈ ಥರದ್ದೇನೇನೋ ಸುಮಾರು ಇದೆಯಲ್ಲ. ಆ ಥರ ವೇಷ ಹಾಕ್ಕೊಂಡು ಬರೋದು, ಸನ್ಯಾಸಿನೇ, ಈ ಥರದ್ದೇನೇನೋ ಶಿವನ ಜಾತ್ರೆ ಮಾಡ್ತೀವಿ, ಏನೇನೋ ಮಾಡ್ತೀವಿ ಅಂತಂದೇಳಿ, ಅಂತಿ ಆಚರಣೆ ಅಂತಂದೇಳಿ, ದಿನಾಚರಣೆ ಅಂತಂದೆಲ್ಲ ಬರ್ತಿರ್ತಾರಲ್ಲ, ಅಂಥ ವೇಷಧಾರಿಗಳೆಲ್ಲ ನಿಮ್ಮ ಕೂಟಕ್ಕೆ ಹೊರಗು. ಆ ರೀತಿ ನಿಮ್ಮ ಶಿವಗಣ ಅಂತಿದಿಲ್ಲ, ಶಿವನ ಕೂಟ, ಆ ಗುಂಪಿಗೆ ಸೇರಕ್ಕೆ ಸಾಧ್ಯ ಇಲ್ಲ ಅಂತಂದೇಳಿ ಕೊನೆಯದಾಗಿ ಶಿವನ ಹೆಸರಿನಿಂದಲೇ
ಶಿವನ ಅರ್ಥ ಬರುವಂಥ ಅವ್ರದ್ದೇ ಆದ ಎಲ್ಲರೂ ಕೂಡ ಅಂಕಿತ ನಾಮವನ್ನು ಇಟ್ಕೊಂಡಿರ್ತಾರೆ ಅಂತ ಇವರು ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಅಂತಂದೇವು ಇವರ ಅಂಕಿತ ನಾಮ. ಹಂಗಾಗಿ ಶಿವನಿಗೆ ಹೇಳ್ತಿದ್ದಾರೆ ಇಲ್ಲ ಆ ರೀತಿ ಹೇಳಲಿಕ್ಕಾಗಲ್ಲ, ಎಲ್ಲರನ್ನೂ ಶಿವಭಕ್ತರು ಅಂತ ಹೇಳಲಿಕ್ಕಾಗಲ್ಲ ಅಂತಂದು ಹೇಳ್ತಾವ್ರೆ. ಅದೇ ಥರ ಇನ್ನೂ ಕೆಲವೊಂದು ನಾವು ಏನೇನೋ ತಪಸ್ಸು, ನೇಮಕ, ನಿಯಮ, ಉಪವಾಸ ಇವೆಲ್ಲ ಆಚರಣೆ ಮಾಡ್ತೀವಲ್ಲ ಅದ್ರ ಬಗ್ಗೆ ಕೂಡ ಹೇಳ್ತಾವ್ರೆ. ತಪವೆಂಬುದು ಬಂಧನ. ಈ ತಪಸ್ಸು ಥರದ್ದೇನೇನು ಇದೆಯಲ್ಲ ಅಂಥದ್ದೆಲ್ಲ ಮಾಡ್ತೀವಲ್ಲ ಅದೊಂದು ರೀತಿ ಬಂಧನ ಇದ್ದಂಗೆ. ಬಂಧನ ಅಂದರೆ ಎರಡೆರಡು ರೀತಿ ಇದೆ, ನಿಮ್ಗೆ ಗೊತ್ತಿದೆ. ಬಂಧನ ಅಂದರೆ ಒಂದು ಜೈಲು, ತುಂಬ ಕಟ್ಟುಪಾಡು, ಇದೇ ರೀತಿ ಹಂಗೆ ಇರಬೇಕು ಅಂತಂದೇಳಿ. ಅದ್ರ ಜೊತೆಗೆ ಅದೇ ರೀತಿ ಅರ್ಥ ಕೊಡುವಂಥದ್ದು ಇನ್ನೊಂದು ನೇಮವೆಂಬುದು ತಗಹು ಅಂದರೂ ಕೂಡ ಅಷ್ಟೇ ಕಟ್ಟುಪಾಡು ಅಂತಾನೆ. ನೇಮ, ನಾನು ಏನೋ ಇವತ್ತು ಬೆಳಗಿನ ಸಂಜೆವರೆಗೂ ಉಪವಾಸ ಇರ್ತೀನಿ ಅಂತಂದೇಳಿ ನೇಮ, ಯಾವುದೋ ಇಂಥದ್ದು ಆಹಾರ ತಿನ್ನಲ್ಲ ಅನ್ನೋ ಒಂದು ನೇಮ, ಈ ರೀತಿ ಯಾವುದ್ಯಾವುದೋ ಅರ್ಕೆಗಳನ್ನು ಮಾಡ್ಕೊಂಡಿರ್ತೀವಿ ಅಂಥ ಒಂದು ನೇಮ. ಇನ್ನು ಶೀಲವೆಂಬುದು ಸೂತಕ. ಈ ಥರ ಮೈಲಿಗೆ, ಸೂತಕ ಅಂದರೆ ಮೈಲಿಗೆ, ಈ ಥರ ಮರ್ಯಾದೆ, ಮಾನ, ಇನ್ನೊಂದು ಮತ್ತೊಂದು ಹೇಳಿ ಆ ಶೀಲಕ್ಕೇನಾದರೂ ತೊಂದರೆ ಆದರೆ ಅದು ಒಂದು ಮೈಲಿಗೆ. ಇಂಥವರು ಇಂಥ ದೇವಸ್ಥಾನಕ್ಕೆ ಬರಬಾರ್ದು, ಹೆಣ್ಣು ಮಕ್ಕಳ ವಿಚಾರದಲ್ಲಿ, ಮಹಿಳೆಯರ ವಿಚಾರದಲ್ಲಿ, ಮಹಿಳೆಯರು ದೇವಸ್ಥಾನಕ್ಕೆ ಬರಂಗಿಲ್ಲ ಆ ಸಂದರ್ಭದಲ್ಲಿ, ಇಂಥದ್ದೆಲ್ಲ ಹೇಳ್ತಾ ಇರ್ತಾರಲ್ಲ, ಅದಕ್ಕೆ ಎಷ್ಟರ ಮಟ್ಟಿಗೆ ಸರಿ ಇಂಥ ಈ ಕಟ್ಟಿನ ಅಂದರೆ ಕಟ್ಟುಪಾಡು, ನಿರ್ಬಂಧ ಇರೋದು, ಇಲ್ಲಿಗೆ ಬರಂಗಿಲ್ಲ ಅವರು, ಇಂಥದ್ದೆಲ್ಲ ಹೇಳ್ತಾರಲ್ಲ, ಇದೆಷ್ಟರ ಮಟ್ಟಿಗೆ ಸರಿ? ದೇವರನ್ನ ಪೂಜಿಸೋದಕ್ಕೆ ಯಾವ ಕಟ್ಟುಪಾಡಿದೆ, ಯಾವ ನಿರ್ಬಂಧ ಇದೆ, ಯಾರು ಬ್ಯಾನ್ ಮಾಡೋಕ್ಕೆ ಸಾಧ್ಯ, ಇಲ್ಲಿಗೆ ಬರಬಾರ್ದು ಅಂತಂದೇಳಿ ಈ ಭಾಷೆ ಎಂಬುದು ಈ ಥರದ ವ್ರತದ ಭಾಷೆ, ವ್ರತ ಮಾಡ್ಕೊಡೋದು, ಭಾಷೆ ಕೊಡೋದು. ನಾನು ಈ ಬೆಳಗಿನ ಸಂಜೆವರೆಗೂ ಏನೂ ತಿನ್ನಲ್ಲ ಅಂದರೆ ಶಪಥ ಮಾಡೋದು, ಇದೆಲ್ಲ ನನಗೆ ನಗೆಗೀಡಾಗುತ್ತೆ ಅಂತಂದು ಹೇಳ್ತಾವ್ರೆ. ಯಾಕೆಂದರೆ ಒಂದಿನಕ್ಕೋಸ್ಕರ ಮಾಡಿಬಿಟ್ರೆ ಅದೆಂಥ ವ್ರತ ಅಂತ ಇವರು ವಚನಕಾರರ ಪ್ರಕಾರ, ಗಟ್ಟಿವಾಳೆನ ಪ್ರಕಾರ ಆ ರೀತಿ ಮಾಡ್ತಾರ ವ್ರತ. ಅದು ಮಾಡಲಿ, ಕೊನೆವರೆಗೂ ಮಾಡಲಿ, ಅದು ಅರ್ಧಕ್ಕೆ ನಿಲ್ಲಬಾರ್ದು ಅಂತ ಅವ್ರ ಅರ್ಥ. ಅರ್ಧಕ್ಕೆ ನಿಲ್ದಂಗೆ ಮಾಡಲಿ. ಈ ಥರ ಸುಮ್ಮನೆ ಇವತ್ತು ಅಂದ್ಕೊಳ್ಳೋದು, ಅಲ್ಲಿ ಮಧ್ಯಾಹ್ನ ಸ್ಟಾಪ್ ಮಾಡೋದು, ಇಲ್ಲಾಂದ್ರೆ ಇವತ್ತು ಮಾಲೆ ಹಾಕೋದು, ಸಂಜೆ ಹೋಗೋದು, ಬೆಳಿಗ್ಗೆ ಬಂದುಬಿಡೋದು, ಈ ಥರದ್ದು ಎಷ್ಟು ಮಟ್ಟಿಗೆ ಸರಿ? ಮತ್ತು ಬರಬೇಕಾದ್ರೆ ಮೊದಲಿನ ಅವತಾರಗಳು ಶುರುವಾಗಿರ್ತವೆ ಅಂತ. ಇದೆಲ್ಲ ಸರಿ ಕಾಣಲ್ಲ, ಇದೆಲ್ಲ ಬಿಡು ಶಿವ, ಇಂಥವರೆಲ್ಲ ಇನ್ನು ಭಕ್ತರಾಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾವ್ರೆ. ಕೊನೆಯದಾಗಿ ಹೇಳ್ತಾರೆ, ತನುವ ಮರೆಯಬೇಕೆಂದು ಗುರುವ ತೋರಿ. ತನುವ ಅಂದರೆ ದೇಹದ ಬಗ್ಗೆ ಹೆಚ್ಚಿನ ಕಾಳಜಿ, ಅಂದರೆ ಹೇರ್ ಸ್ಟೈಲು, ಡ್ರೆಸ್ ಕೋಡು, ಇನ್ನೊಂದು ಮತ್ತೊಂದು ಏನೇನೋ ಯಾವಾಗಲೂ ಕನ್ನಡಿ ಮುಂದೆ ಹೋಗಿ ನಿಂತ್ಕೊಳ್ಳೋದು, ಇನ್ನೊಂದು ಮತ್ತೊಂದೆಲ್ಲ ಏನು ಮಾಡ್ತಿರ್ತೀವಲ್ಲ ಅಂಥದನ್ನೆಲ್ಲ ಮರೆಯಬೇಕು ಅಂದರೆ ಗುರುವನ್ನು ತೋರಿ ಅಂತ ಹೇಳ್ತಾವ್ರೆ. ಗುರುಗಳ ಹೇಳುವಂಥ ವಿಚಾರಗಳ ಏನು ಮಾರ್ಗ ತೋರಿಸ್ತಾರಲ್ಲ ಅದರಲ್ಲಿ ನಡೀರಿ ಅಂತಂದು ಹೇಳ್ತಾವ್ರೆ. ಅದೇ ರೀತಿ ಮನವ ಮರೆಯಬೇಕೆಂದು ಲಿಂಗವ ತೋರಿ. ಮನಸ್ಸಿನಲ್ಲಿ ಏನಾದರೂ ಗೊಂದಲಗಳು, ಇನ್ನೊಂದು ಮತ್ತೊಂದು ನಮ್ಗೆ ಬೇಸರ, ಇದನ್ನೆಲ್ಲ ತೆಗೆದಾಕಬೇಕು ಅಂದರೆ ಮನಸ್ಸಿನಿಂದ ನಾವು ಲಿಂಗವನ್ನು, ಅಂದರೆ ಲಿಂಗ ಅಂದ್ರೆ ಅರ್ಥ ಶಿವನನ್ನು ನೋಡಬೇಕಾಗತ್ತೆ, ಶಿವನನ್ನು ಪೂಜಿಸ್ಬೇಕಾಗತ್ತೆ. ಧನವ ಮರೆಯಬೇಕೆಂದು ಜಂಗಮವ ತೋರಿ. ಧನ ಅಂದರೆ ಲಕ್ಷ್ಮಿ, ಹಣ, ಇದನ್ನೆಲ್ಲ ಮರೆಯಬೇಕು ಅಂದರೆ ನಾವು ಯಾರನ್ನು ತೋರಿಸ್ಬೇಕು? ಜಂಗಮರನ್ನು ತೋರಿಸ್ಬೇಕು. ಅವ್ರಿಗೆ ಯಾವುದೇ ಆಸೆ ಆಕಾಂಕ್ಷೆಗಳಿರಲ್ಲ. ಹಂಗಾಗಿ ಆ ಥರ ಆಸೆ ಎಂಬುದು ಅರಸಿಗರಿಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ ಅಂತ ಹೇಳ್ತಾರೆ. ಬರೀ ಆಸೆ ಅನ್ನೋದು ರಾಜ, ಅರಸ, ಸಾಮ್ರಾಜ್ಯ ಕಟ್ಟೋನಿಗಿರಬೇಕು, ಯಾರಿಗೆ? ಶಿವಭಕ್ತರಿಗಿರಬಾರ್ದು. ಯಾರು ಇಲ್ಲಿ ಜಂಗಮರು ಶಿವಭಕ್ತರು. ಈ ಥರ ಹಣ, ಇನ್ನೊಂದು ಮತ್ತೊಂದು ಏನಾದರೂ ಆಸೆ ಇದ್ರೆ ಅಂಥ ಜಂಗಮರನ್ನು ತೋರಿಸಿ ಅಂತ ಹೇಳ್ತಾವ್ರೆ. ಲೇಸ ಅಥವಾ ಇದನ್ನೆಲ್ಲ ಮರೆತು ಕಷ್ಟಕ್ಕೆ ಕಡಿದಾಡುವ ಭಾಷೆಹೀನರ ಕಂಡು ನಾಚಿಕೆಯಾಯಿತು. ನೋಡ್ತಾನೆ ಇರ್ತೀವಿ ದಿನ ಬೆಳಗಾದ್ರೆ ನ್ಯೂಸಲ್ಲಿ ಮಾತು ಕೊಡೋದು ಭಾಷೆ. ನಾನು ನಿಮಗೋಸ್ಕರ ರಾಜ್ಯವನ್ನು ಆಳ್ತಾ ಇದ್ದೀನಿ, ಜನಸೇವೆಗೋಸ್ಕರ ನಾನು ಮುಖ್ಯಮಂತ್ರಿ ಆಗಿದ್ದೀನಿ, ಈ ಥರದ್ದು ಮುಖ್ಯಮಂತ್ರಿ ಆಗೋವರೆಗೂ ಈ ಥರದ್ದು ಏನೇನೋ ಭಾಷೆಗಳನ್ನು ಕೊಡೋದು, ಆಮೇಲೆ ಅದಕ್ಕೆ ಬದಲಾಗಿ ಮಾತಾಡೋದು. ಇದೆಂಥ ಭಾಷೆ ಕೊಡೋದು, ಆಮೇಲೆ ಅದಕ್ಕೆ ಇನ್ನೊಂದು ಮಾತಾಡೋದು. ಈ ಭಾಷೆಹೀನರ ಕಂಡ್ರೆ ನನಗೆ ನಾಚಿಕೆ ಆಗುತ್ತೆ. ಅದಕ್ಕೆ ತಕ್ಕಂತೆ ನಡ್ಕೊಳ್ಳಿಲ್ಲ ಅಂದಮೇಲೆ ಯಾಕೆ ಭಾಷೆ ಕೊಡಬೇಕು?
ಕೆಲಸ ಆಗೋವ್ರಿಗೊಂದು, ಕೆಲಸ ಆದಮೇಲೆ ಇನ್ನೊಂದು ಅಂತಂದೇಳಿ ಇದೇ ರೀತಿ ಇನ್ನೂ ಹೆಚ್ಚಿನ ವಿಚಾರಗಳನ್ನು ಹೇಳಿದ್ದಾರೆ ಆ ವಚನಕಾರರು. ಇಷ್ಟು ಸಾಕು ನಮಗೆ. ಎಲ್ಲ ಇಷ್ಟು ವಿಚಾರವು ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಿದ್ದೀನಿ. ಇನ್ನು ಮುಂದೆ ನೋಟ್ಸ್ಗಳನ್ನು ಬೇರೆ ವಿಡಿಯೋಗಳ ಮೂಲಕ ನೋಡೋಣ. ಚೆನ್ನಾಗಿ ಅರ್ಥ ಆಗಿದೆ ಗಮನಿಸಿ ಇನ್ನೊಂದು ಬಾರಿ ಕೇಳಿ ಎಕ್ಸಾಮಲ್ಲಿ ಕೂಡ ಇದೇ ರೀತಿ ಅಚ್ಚುಕಟ್ಟಾಗಿ ಬರೆದು ಒಳ್ಳೆಯ ಅಂಕಗಳನ್ನು ಗಳಿಸಿ. ಧನ್ಯವಾದಗಳು.